ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿಯೇ ಕರ್ನಾಟಕದ ಭೂಗೋಳ ಈ ಒಂದು ವಿಷಯದ ಮೇಲಿನ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ಪ್ರಶ್ನೆ 1. ಕರ್ನಾಟಕದ ಯಾವ ಪ್ರದೇಶವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಬಂಡೀಪುರ ಅಭಯಾರಣ್ಯ, ಬಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಸಿ ಪಶ್ಚಿಮ ಘಟ್ಟಗಳು ಮತ್ತು ಡಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಪಶ್ಚಿಮ ಘಟ್ಟಗಳು. ಅಂದರೆ ಇಲ್ಲಿ ಆಯ್ಕೆ ಎ, ಬಿ ಮತ್ತು ಡಿ ಯಲ್ಲಿರುತ್ತಿರುವಂಥ ಬಂಡೀಪುರ ಅಭಯಾರಣ್ಯ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಗಳನ್ನು ಸಹ ಈ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು, ಈ ಒಂದು ಅಭಯಾರಣ್ಯಗಳು ಪಶ್ಚಿಮ ಘಟ್ಟಗಳಲ್ಲಿ ಇರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ಆಗುತ್ತದೆ. ಈ ಒಂದು ಪಶ್ಚಿಮ ಘಟ್ಟಗಳನ್ನು ಜುಲೈ 1, 2012ರಲ್ಲಿ ಈ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಪ್ರಶ್ನೆ 2. ಕರ್ನಾಟಕದಲ್ಲಿ ಕಡಿಮೆ ಮಳೆಯಾಗುವ ಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಕೊಡಗು, ಬಿ ಚಳ್ಳಕೆರೆ, ಸಿ ಬೀದರ್ ಮತ್ತು ಡಿ ಪುಲಿಂಗೋಶ್ ಅಂತ ಇದ್ದು, ಇಲ್ಲಿ ಸರಿಯಾದ ಉತ್ತರ ಬಿ ಚಳ್ಳಕೆರೆ ಅಥವಾ ನಾಯಕನಹಟ್ಟಿ. ಈ ಒಂದು ಚಳ್ಳಕೆರೆ ಅಥವಾ ನಾಯಕನಹಟ್ಟಿಯು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದು, ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶವಾಗಿದೆ. ಅಲ್ಲದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿರುವಂಥ ಪ್ರದೇಶವೆಂದರೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಹತ್ತಿರ ಇರುತ್ತಿರುವಂಥ ಹುಲಿಕಲ್ಲಾಗಿದೆ. ಇನ್ನು ಭಾರತದಲ್ಲಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಯಾವುದು ಅಂತ ನಾವು ನೋಡಿದಾಗ ರಾಜಸ್ಥಾನದ ರೂಯ್ಲಿ ಎಂಬ ಪ್ರದೇಶ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶವಾಗಿದೆ. ಪ್ರಶ್ನೆ 3. ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾಗಿರುವ ಶಿಲೆ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಗ್ರಾನೈಟ್, ಬಿ ಸುಣ್ಣದ ಕಲ್ಲು, ಸಿ ಮರಳು ಕಲ್ಲು ಮತ್ತು ಡಿ ಬಳಪದ ಕಲ್ಲು. ಸರಿಯಾದ ಉತ್ತರ ಡಿ ಬಳಪದ ಕಲ್ಲು. ಅಂದರೆ ಈ ಒಂದು ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳನ್ನು ಬಳಪದ ಕಲ್ಲನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ. ಪ್ರಶ್ನೆ 4. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಬನ್ನೇರುಘಟ್ಟ, ಬಿ ನಾಗರಹೊಳೆ, ಸಿ ಔಂಶಿ ಮತ್ತು ಡಿ ಕುದುರೆಮುಖ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿ ನಾಗರಹೊಳೆ. ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದು ಸಹ ಕರೆಯುತ್ತಾರೆ. ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿ ಇರುವುದನ್ನು ನಾವು ಕಾಣಬಹುದು. ಪ್ರಶ್ನೆ 5. ಪುಷ್ಪಗಿರಿ ಅಭಯಾರಣ್ಯ ಇರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಕೊಡಗು, ಬಿ ಹಾಸನ, ಸಿ ಮೈಸೂರು ಮತ್ತು ಡಿ ಉಡುಪಿ. ಸರಿಯಾದ ಉತ್ತರ ಎ ಕೊಡಗು. ಈ ಒಂದು ಪುಷ್ಪಗಿರಿ ಅಭಯಾರಣ್ಯವು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿದೆ. ಈ ಒಂದು ಪುಷ್ಪಗಿರಿ ಅಭಯಾರಣ್ಯದಲ್ಲಿ ಪುಷ್ಪಗಿರಿ ಎಂಬ ಬೆಟ್ಟವಿದ್ದು, ಇದು ಅತ್ಯಂತ ಎತ್ತರವಾದಂಥ ಬೆಟ್ಟವಾಗಿದೆ. ಈ ಒಂದು ಬೆಟ್ಟದ ಸನಿಹದಲ್ಲೇ ಕುಮಾರ ಪರ್ವತ ಎಂಬ ಬೆಟ್ಟವೂ ಸಹ ಇರುವುದು. ಪ್ರಶ್ನೆ 6. ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಅನುಕ್ರಮಣಿಕೆ ಅಂತ ಪ್ರಶ್ನೆ ಇದ್ದು, ಇಲ್ಲಿ ಆಯ್ಕೆಯಲ್ಲಿ ಎ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಬಿ ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಸಿ ಶಿವಮೊಗ್ಗ, ಬಳ್ಳಾರಿ, ಗದಗ ಮತ್ತು ಡಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಡಿ ಕೊಡಗು, ದಕ್ಷಿಣ ಕನ್ನಡ ಮತ್ತು ಉಡುಪಿಯಾಗಿದೆ. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆಗಳ ಅನುಕ್ರಮಣಿಕೆ ಎಂದರೆ ಕೊಡಗು, ಆನಂತರ ದಕ್ಷಿಣ ಕನ್ನಡ ಮತ್ತು ಆನಂತರ ಉಡುಪಿ ಜಿಲ್ಲೆಯಾಗಿದೆ. ಪ್ರಶ್ನೆ 7. ಕರ್ನಾಟಕದಲ್ಲಿ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಬೆಂಗಳೂರು,
ಬಿ ದಾವಣಗೆರೆ, ಸಿ ಗೌರಿಬಿದನೂರು ಮತ್ತು ಡಿ ಬೀದರ್. ಇಲ್ಲಿ ಸರಿಯಾದ ಉತ್ತರ ಸಿ ಗೌರಿಬಿದನೂರು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದು ಈ ಒಂದು ಗೌರಿಬಿದನೂರು ಕರ್ನಾಟಕದಲ್ಲಿ ಪ್ರಮುಖವಾದಂಥ ಭೂಕಂಪ ಮಾಪನ ಕೇಂದ್ರವಾಗಿದೆ. ಪ್ರಶ್ನೆ 8. ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆಯನ್ನು ನೆಡುವುದನ್ನು ನಿಷೇಧಿಸಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ನೀಲಗಿರಿ, ಬಿ ತೇಗ, ಸಿ ಹುಣಸೆ ಮತ್ತು ಡಿ ಸೀಗೆಕಾಯಿ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಎ ನೀಲಗಿರಿ. ಅಂದರೆ ಈ ಒಂದು ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶಗಳಲ್ಲಿ ನೀಲಗಿರಿ ಬೆಳೆಯನ್ನು ನೆಡುವುದನ್ನು ನಿಷೇಧಿಸಲಾಗಿದೆ. ಪ್ರಶ್ನೆ 9. 2011ರ ಹುಲಿಗಳ ಸಂಖ್ಯಾಗಣತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಗುಜರಾತ್, ಬಿ ಪಶ್ಚಿಮ ಬಂಗಾಳ, ಸಿ ಕರ್ನಾಟಕ ಮತ್ತು ಡಿ ಮಧ್ಯಪ್ರದೇಶ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಕರ್ನಾಟಕ. ಅಂದರೆ 2011ರ ಹುಲಿಗಳ ಸಂಖ್ಯಾಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುತ್ತಿರುವಂಥ ರಾಜ್ಯ ಈ ಒಂದು ಕರ್ನಾಟಕ ರಾಜ್ಯವಾಗಿದೆ. 2023ರಲ್ಲಿ ಭಾರತದಲ್ಲಿ ಹುಲಿಗಳ ಸಂಖ್ಯೆಯು 3167 ಆಗಿದೆ. ಕಳೆದ 4 ವರ್ಷಗಳಲ್ಲಿ ಈ ಒಂದು ಹುಲಿಗಳ ಸಂಖ್ಯೆಯು 2967ರಿಂದ 3167ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಯು ನಡೆಸಿದಂಥ 2018-22ರ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ 435ಕ್ಕೆ ಏರಿದೆ. ಆದರೆ ಇಂದು ಪ್ರಸ್ತುತ ಅಂದರೆ 2023ರ ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುತ್ತಿರುವಂಥ ರಾಜ್ಯ ಮಧ್ಯಪ್ರದೇಶವಾಗಿದೆ. ಅಂದರೆ 2023ರ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುತ್ತಿರುವಂಥ ಪ್ರಥಮ ಸ್ಥಾನದಲ್ಲಿ ಇರುತ್ತಿರುವಂಥ ರಾಜ್ಯ ಮಧ್ಯಪ್ರದೇಶವಾದರೆ 2ನೇ ಸ್ಥಾನ ಕರ್ನಾಟಕ, 3ನೇ ಸ್ಥಾನ ಉತ್ತರಾಖಂಡ ಮತ್ತು 4ನೇ ಸ್ಥಾನವನ್ನು ಮಹಾರಾಷ್ಟ್ರ ರಾಜ್ಯವು ಹೊಂದಿದೆ. ಪ್ರಶ್ನೆ 10. ನವಿಲುಧಾಮ ಕೆಳಗಿನವುಗಳಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಮಂಡಗದ್ದೆ, ಬಿ ಬಂಕಾಪುರ್, ಸಿ ಮಾಗಡಿ ಮತ್ತು ಡಿ ಬೋನಾಳು ಅಂತ ಇದ್ದು ಇಲ್ಲಿ ಸರಿಯಾದ ಉತ್ತರ ಬಿ ಬಂಕಾಪುರ್. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ 2 ನವಿಲುಧಾಮಗಳಿವೆ. ಒಂದು ಮಂಡ್ಯ ಜಿಲ್ಲೆಯಲ್ಲಿರುತ್ತಿರುವಂಥ ಆದಿಚುಂಚನಗಿರಿ ನವಿಲುಧಾಮ ಮತ್ತು ಹಾವೇರಿ ಜಿಲ್ಲೆಯಲ್ಲಿರುತ್ತಿರುವಂಥ ಬಂಕಾಪುರ್ ನವಿಲುಧಾಮವಾಗಿದೆ. ಈ ಒಂದು ಬಂಕಾಪುರ್ ನವಿಲು ಅಭಯಾರಣ್ಯವು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಕೋಟೆಯ ಪಕ್ಕದಲ್ಲಿದೆ. ಇದು ಭಾರತದ ರಾಷ್ಟ್ರೀಯ ಪಕ್ಷಿಯಾದಂಥ ನವಿಲುಗಳ ಸಂರಕ್ಷಣೆ ಮತ್ತು ವಿತರಣೆಯಲ್ಲಿ ಪ್ರತ್ಯೇಕವಾಗಿ ತೊಡಗಿಕೊಂಡಿರುವಂಥ ದೇಶದ ಏಕೈಕ ಅಭಯಾರಣ್ಯವಾಗಿದೆ. ಈ ಪ್ರದೇಶದಲ್ಲಿ ನವಿಲುಗಳ ಮಹಾನ್ ಉಪಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ಈ ಒಂದು ಭಾರತ ಸರ್ಕಾರವು ಜೂನ್ 9, 2006ರಂದು ಈ ಒಂದು ಬಂಕಾಪುರವನ್ನು ನವಿಲು ಅಭಯಾರಣ್ಯ ಎಂದು ಘೋಷಿಸಿತು. ಇಲ್ಲಿರುತ್ತಿರುವಂಥ ಅಂಶಗಳನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ GK ವಿಭಾಗದಲ್ಲಿ ಅಂದರೆ ಸಾಮಾನ್ಯ ಜ್ಞಾನ ವಿಭಾಗದಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಆವಾಗ ನೀವು ನವಿಲು ಎಂದು ಉತ್ತರಿಸಬೇಕು. ಪ್ರಶ್ನೆ 11. ರಂಗನತಿಟ್ಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಗಿರಿಧಾಮ, ಬಿ ಅಭಯಾರಣ್ಯ, ಸಿ ದೇವಸ್ಥಾನ ಮತ್ತು ಡಿ ಪಕ್ಷಿಧಾಮ. ಸರಿಯಾದ ಉತ್ತರ ಡಿ ಪಕ್ಷಿಧಾಮ. ಅಂದರೆ ಈ ಒಂದು ರಂಗನತಿಟ್ಟು ಒಂದು ಪಕ್ಷಿಧಾಮವಾಗಿದೆ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮವನ್ನು ಕರ್ನಾಟಕದ ಪಕ್ಷಿಕಾಶಿ ಎಂದು ಕರೆಯುತ್ತಾರೆ. ಇದು ಮಂಡ್ಯ ಜಿಲ್ಲೆಯಲ್ಲಿದ್ದು ಈ ಒಂದು ರಂಗನತಿಟ್ಟು ಪಕ್ಷಿಧಾಮವನ್ನು 1940ರಲ್ಲಿ ಸ್ಥಾಪಿಸಲಾಗಿದೆ. ಈ ಒಂದು ಪಕ್ಷಿಧಾಮವು ಕಾವೇರಿ ನದಿಯ 6 ಚಿಕ್ಕ ದ್ವೀಪಗಳನ್ನು ಒಳಗೊಂಡಿದೆ. ಈ ಒಂದು ಪಕ್ಷಿಧಾಮ
ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟರ್ ದೂರವಿದ್ದರೆ ಮೈಸೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಅಂದರೆ 2019 PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಅಂತ ಕೇಳಲಾಗಿತ್ತು. ಅದಕ್ಕೆ ಉತ್ತರ ಮಂಡ್ಯ ಆಗಿದೆ. ಪ್ರಶ್ನೆ 12, ಗಂಧದ ಮರ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಮಹಾರಾಷ್ಟ್ರ, ಬಿ ಕೇರಳ, ಸಿ ಕರ್ನಾಟಕ ಮತ್ತು ಡಿ ಆಂಧ್ರ ಪ್ರದೇಶ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಕರ್ನಾಟಕ. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಗಂಧದ ಮರವನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಪ್ರಶ್ನೆ 13, ಬಿಳಿಗಿರಿ ರಂಗನಸ್ವಾಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ರಕ್ಷಿಸಲಾಗಿರುವ ಪ್ರಾಣಿ ಪ್ರಭೇದ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಹುಲಿ, ಬಿ ಪಕ್ಷಿಗಳು, ಸಿ ಆನೆ ಮತ್ತು ಡಿ ಸಿಂಹ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಎ ಹುಲಿ. ಅಂದರೆ ಈ ಒಂದು ಬಿಳಿಗಿರಿ ರಂಗನ ಸ್ವಾಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ರಕ್ಷಿಸಲಾಗಿರುತ್ತಿರುವಂಥ ಪ್ರಾಣಿ ಹುಲಿಯಾಗಿದೆ. ಬಿಆರ್ ಹಿಲ್ಸ್ ಎಂದು ಕರೆಯಲ್ಪಡುವಂಥ ಈ ಒಂದು ಬಿಳಿಗಿರಿ ರಂಗನ ಬೆಟ್ಟಗಳು ಚಾಮರಾಜನಗರದಲ್ಲಿವೆ. ಇದು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಸಂರಕ್ಷಿತ ಮೀಸಲು ಪ್ರದೇಶವಾಗಿದ್ದು ಸರ್ಕಾರವು ಇದನ್ನು 2011ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿತು. ಇದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಂಗಮದಲ್ಲಿದೆ. ಅಂದರೆ ಈ ಒಂದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಕೂಡುವಂಥ ಸ್ಥಳದಲ್ಲಿ ಈ ಒಂದು ಬಿಳಿಗಿರಿ ರಂಗನಸ್ವಾಮಿ ರಾಷ್ಟ್ರೀಯ ಉದ್ಯಾನವನ ಇರುವುದು. ಪ್ರಶ್ನೆ 14, ಅತ್ತಿವೇರಿ ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಚಾಮರಾಜನಗರ, ಬಿ ಉತ್ತರ ಕನ್ನಡ, ಸಿ ಮೈಸೂರು ಮತ್ತು ಡಿ ಬಳ್ಳಾರಿ ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ ಉತ್ತರ ಕನ್ನಡ. ಅಂದರೆ ಈ ಒಂದು ಅತ್ತಿವೇರಿ ಪಕ್ಷಿಧಾಮವು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿದೆ. ಮುಂಡಗೋಡದಿಂದ 15 ಕಿಲೋಮೀಟರ್ ದೂರವಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 43 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಅಭಯಾರಣ್ಯ ಅತ್ತಿವೇರಿ ಜಲಾಶಯ ಮತ್ತು ಅದರ ಸುತ್ತಲೂ ಹರಡಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 15, ಬಿಸಿಲೆಕಾಡು ಇರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಹಾಸನ, ಬಿ ಶಿವಮೊಗ್ಗ, ಸಿ ಬಳ್ಳಾರಿ ಮತ್ತು ಡಿ ಕಾರವಾರ. ಸರಿಯಾದ ಉತ್ತರ ಎ ಹಾಸನ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ಬಿಸಿಲೆಯಲ್ಲಿ 40 ಹೆಕ್ಟೇರುಗಳಷ್ಟು ಮೀಸಲು ಅರಣ್ಯವು ಹರಡಿಕೊಂಡಿದೆ. ಈ ಒಂದು ಬಿಸಿಲೆ ಅರಣ್ಯವು ಹಾಸನ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆದ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ದಕ್ಷಿಣ ಕನ್ನಡ, ಬಿ ಉಡುಪಿ, ಸಿ ಉತ್ತರ ಕನ್ನಡ ಮತ್ತು ಡಿ ಚಾಮರಾಜನಗರ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ಕನ್ನಡ. ಅಂದರೆ ಈ ಒಂದು ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆದಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾಗಿದೆ. ಈ ಒಂದು ಮರಗಳ ಸಂರಕ್ಷಣೆಗಾಗಿ 1730ರಲ್ಲಿ ಹುಟ್ಟಿಕೊಂಡಂಥ ಅಪ್ಪಿಕೋ ಚಳುವಳಿ 1983 ಸೆಪ್ಟೆಂಬರ್ 8ರಂದು ಉತ್ತರ ಕನ್ನಡ ಜಿಲ್ಲೆಯ ಕಳಸೆ ಅರಣ್ಯದ ಸಾಲ್ಕುಣಿ ಎಂಬ ಪ್ರದೇಶದಲ್ಲಿ ಉಳಿಸು ಬೆಳೆಸು ಬಳಸು ಎಂಬ ಪರಿಕಲ್ಪನೆಯೊಂದಿಗೆ ಈ ಒಂದು ಅಪ್ಪಿಕೋ ಚಳುವಳಿಗೆ ಪಾಂಡುರಂಗ ಹೆಗಡೆ ಅವರು ಚಾಲನೆ ನೀಡಿದರು. ಮುಂದಿನ MCQs ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.